ಕೇಂದ್ರೀಯ ಪಂಜೀಯಕ ಪೋರ್ಟಲ್ನಲ್ಲಿ ತಮಗೆ ಸ್ವಾಗತ. ಎಂಎಸ್ಸಿಎಸ್ ಆಡಳಿತವನ್ನು ಬಲಪಡಿಸಲು, ಪಾರದರ್ಶಕತೆ ಸುಧಾರಿಸಲು ಮತ್ತು ವ್ಯಾಪಾರ ಸುಲಭಗೊಳಿಸಲು ಕೇಂದ್ರೀಯ ಪಂಜೀಯಕ ಪೋರ್ಟಲ್ ಅನ್ನು ರಚಿಸಲಾಗಿದೆ. ಇದರ ಅಡಿಯಲ್ಲಿ ಸಂಪೂರ್ಣ ಕಾಗದರಹಿತ ಪ್ರಕ್ರಿಯೆಯು ದಕ್ಷತೆ ಮತ್ತು ಪಾರದರ್ಶಕತೆಯನ್ನು ಉತ್ತೇಜಿಸುತ್ತದೆ. ಇದು ಬಹುರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ, ಎಂಎಸ್ಸಿಎಸ್ ಕಾಯ್ದೆ ಮತ್ತು ನಿಯಮಗಳ ಸ್ವಯಂಚಾಲಿತ ಅನುಸರಣೆಯನ್ನು ಸಾಫ್ಟ್ವೇರ್ ಮೂಲಕ ಹೊಂದಿರುತ್ತದೆ. ವ್ಯಾಪಾರ ಹೆಚ್ಚು ಸುಗಮವಾಗುತ್ತದೆ. ಡಿಜಿಟಲ್ ಸಂವಹನವು ಕಾಗದ ಪತ್ರಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರಕ್ರಿಯೆಗಳನ್ನು ಚುರುಕಾಗಿಸುತ್ತದೆ. ಉತ್ತಮ ವಿಶ್ಲೇಷಣೆ ಮತ್ತು ಎಂಐಎಸ್ ಮೂಲಕ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸುತ್ತದೆ. ನಿಮ್ಮ ಮಲ್ಟಿ-ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಎಂಎಸ್ಸಿಎಸ್ ಅನ್ನು ನೋಂದಾಯಿಸಲು crcs.gov.in ಗೆ ಲಾಗಿನ್ ಮಾಡಿ. ಆನ್ಲೈನ್ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ, ನಂತರ ಹೊಸ ಎಂಎಸ್ಸಿಎಸ್ ನೋಂದಣಿ ಆಯ್ಕೆ ಮಾಡಿ. ಅಗತ್ಯವಿರುವ ಎಲ್ಲಾ ವಿವರಗಳನ್ನು ಭರ್ತಿ ಮಾಡಿ. ಪರಿಶೀಲನೆಗಾಗಿ ಇಮೇಲ್ ಮತ್ತು ಮೊಬೈಲ್ ನಂಬರ್ ಅನ್ನು ಸಹ ನಮೂದಿಸಿ. ಸಿಆರ್ಸಿಎಸ್ ಪೋರ್ಟಲ್ಗಾಗಿ ಲಾಗಿನ್ ಕ್ರೆಡೆನ್ಷಿಯಲ್ಗಳನ್ನು ನೋಂದಾಯಿತ ಇಮೇಲ್ ಮತ್ತು ಮೊಬೈಲ್ ನಂಬರ್ಗೆ ಮಾತ್ರ ಕಳುಹಿಸಲಾಗುತ್ತದೆ. ಈಗ ನೀಡಲಾದ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಬಳಸಿ ಮತ್ತು ಕ್ಯಾಪ್ಚಾ ಕೋಡ್ ನಮೂದಿಸಿ ಲಾಗಿನ್ ಮಾಡಿ. ಈ ಡ್ಯಾಶ್ಬೋರ್ಡ್ನಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊಸೈಟಿ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿ. ಸೊಸೈಟಿಗೆ ಸಂಬಂಧಿಸಿದ ಎಲ್ಲಾ ವಿವರಗಳನ್ನು ಭರ್ತಿ ಮಾಡಿ. ಕೊಟ್ಟಿರುವ ಮಾಹಿತಿಯನ್ನು ಪ್ರತಿ ಹಂತದಲ್ಲೂ ಸೇವ್ ಮಾಡುತ್ತೀರಿ. ಅಂತಿಮ ಸಬ್ಮಿಷನ್ಗೂ ಮೊದಲು ಎಲ್ಲಾ ವಿವರಗಳನ್ನು ಪರಿಶೀಲಿಸಿ ಮತ್ತು ಸರಿಯಾದ ಮಾಹಿತಿಯನ್ನು ಖಚಿತಪಡಿಸಿಕೊಳ್ಳಿ. ಸಿಸ್ಟಮ್ ರಚಿಸಿದ ಸಂಪೂರ್ಣ ಅಪ್ಲಿಕೇಶನ್ ಅನ್ನು ಪೂರ್ವ ವೀಕ್ಷಣೆ ಮಾಡಿ. ನಂತರ ಅರ್ಜಿಯ ಪ್ರಿಂಟ್ಔಟ್ ತೆಗೆದುಕೊಳ್ಳಿ. ಮುದ್ರಿತ ಅರ್ಜಿ ನಮೂನೆಗೆ ಸಹಿ ಮಾಡಿ. ನಂತರ ಸಹಿ ಮಾಡಿದ ಅರ್ಜಿಯನ್ನು ಅಪ್ಲೋಡ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನು ನಿಮ್ಮ ನೋಂದಾಯಿತ ಮೊಬೈಲ್ ನಂಬರ್ಗೆ ಇಮೇಲ್ ಮತ್ತು ಎಸ್ಎಂಎಸ್ ಮೂಲಕ ಕಳುಹಿಸಲಾಗುತ್ತದೆ. ಕೇಂದ್ರೀಯ ಪಂಜೀಯಕ ಪೋರ್ಟಲ್ನಲ್ಲಿ ನಿಮ್ಮ ಅರ್ಜಿಯ ಮೇಲೆ ಸಮಯಾನುಸಾರ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ. ಆ ನಂತರ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಬಹುದಾಗಿದೆ. ನಿಮ್ಮದು ನೋಂದಾಯಿತ ಎಂಎಸ್ಸಿಎಸ್ ಅಂದರೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಗಿದ್ದರೆ ನೀವು ಬೈಲಾಗಳನ್ನು ತಿದ್ದುಪಡಿ ಮಾಡಬಹುದು. ಆನ್ಲೈನ್ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ. ನಂತರ ಕ್ಲಿಕ್ ಮಾಡಿ ತಿದ್ದುಪಡಿಗಳ ಆಯ್ಕೆಯನ್ನು. ನಂತರ ಸಬ್ ಕ್ಲಾಸ್ ತಿದ್ದುಪಡಿಯ ಆಯ್ಕೆಯನ್ನು ಮಾಡಿ. ಫಾರ್ಮ್ನಲ್ಲಿ ಅಗತ್ಯ ವಿವರಗಳನ್ನು ಭರ್ತಿ ಮಾಡಿ. ಇದರಲ್ಲಿ ನೀವು ಸಾಮಾನ್ಯ ಸಭೆ ಜಿಬಿಎಂ ವಿವರಗಳನ್ನು ಸಹ ಸಲ್ಲಿಸಬೇಕಾಗುತ್ತದೆ. ಮುಂದುವರಿಯುವ ಮೊದಲು ಪ್ರತಿಯೊಂದು ಹಂತವನ್ನು ಪರಿಶೀಲಿಸಿ. ಡ್ರಾಪ್ ಡೌನ್ ಪಟ್ಟಿಯಿಂದ ತಿದ್ದುಪಡಿಗಾಗಿ ಇರುವ ಉಪನಿಯಮವನ್ನು ಆಯ್ಕೆ ಮಾಡಿ. ಇದರಲ್ಲಿ ಅಸ್ತಿತ್ವದಲ್ಲಿರುವ ಸಬ್ ಕ್ಲಾಸ್, ಪ್ರಸ್ತಾವಿತ ಸಬ್ ಕ್ಲಾಸ್ ಮತ್ತು ತಿದ್ದುಪಡಿಯ ಕಾರಣವನ್ನು ನಮೂದಿಸಿ. ಅಗತ್ಯದ ಎಲ್ಲಾ ಮಾಹಿತಿ ಒದಗಿಸಿದ ನಂತರ ಫಾರ್ಮ್ ಅನ್ನು ಸಬ್ಮಿಟ್ ಮಾಡಿ. ಇತರ ಸಬ್ ಕ್ಲಾಸ್ಗಳಿಗೆ ತಿದ್ದುಪಡಿ ಅಗತ್ಯವಿದ್ದರೆ ಇನ್ನಷ್ಟು ಸಬ್ ಕ್ಲಾಸ್ ಸೇರಿಸಿ ಮತ್ತು ಅಗತ್ಯದ ಎಲ್ಲಾ ವಿವರಗಳನ್ನು ಭರ್ತಿ ಮಾಡಿ. ಮುಂದುವರಿಯುವ ಮೊದಲು ಮತ್ತೊಮ್ಮೆ ಅವಲೋಕನ ಮಾಡಿ. ತಿದ್ದುಪಡಿಗಾಗಿ ಅಗತ್ಯವಿರುವಂತಹ ಪಟ್ಟಿ ಮಾಡಲಾದ ಎಲ್ಲ ಸಹಿ ಮಾಡಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ತಿದ್ದುಪಡಿ ಕೋರಿಕೆಯ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಿ. ಇದೇ ರೀತಿಯಾಗಿ ನೀವು ಕೇಂದ್ರೀಯ ಪಂಜೀಯಕ ಪೋರ್ಟಲ್ನಲ್ಲಿ ಇತರ ಸೌಲಭ್ಯಗಳ ಪ್ರಯೋಜನವನ್ನು ಪಡೆಯಬಹುದು. ಇದರಲ್ಲಿ ಸಮಿತಿಗಳ ವಾರ್ಷಿಕ ವಿವರಣೆಯನ್ನು ಸೇರಿಸುವುದು, ಆಡಿಟ್ ವಿವರಣೆಯನ್ನು ದಾಖಲಿಸುವುದು, ವಿವಾದಗಳ ಬಗ್ಗೆ ಮಧ್ಯಸ್ಥಿಕೆ, ದೂರುಗಳ ಕುರಿತು ಮೇಲ್ಮನವಿ, ಸಮಿತಿಗಳ ತಪಾಸಣೆ ತನಿಖೆ, ಅಸಮರ್ಥವಾಗಿ ನಡೆಯುವ ಸಮಿತಿಗಳ ಪರಿಸಮಾಪ್ತಿ, ಚುನಾವಣೆಗೆ ಸಂಬಂಧಿಸಿದ ಕ್ರಮಗಳು. ಕೇಂದ್ರೀಯ ಪಂಜೀಯಕ ಪೋರ್ಟಲ್ನಲ್ಲಿ ಯೂಸರ್ ಮ್ಯಾನ್ಯುವಲ್ನಿಂದ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಯಾವುದೇ ಸಂದರ್ಭದಲ್ಲಿ ನಿಮಗೆ ಮೂಡುವಂತಹ ಸಂದೇಹಗಳನ್ನು ದೂರ ಮಾಡುವುದಕ್ಕಾಗಿ ಆಗಾಗ್ಗೆ ಕೇಳಲಾಗುವ ಪ್ರಶ್ನೆಗಳ ಟ್ಯಾಬ್ಗೆ ಹೋಗಿ ಮಾಹಿತಿ ಪಡೆಯಬಹುದು. ಕೇಂದ್ರೀಯ ಪಂಜೀಯಕ ಪೋರ್ಟಲ್ ಎಲ್ಲಾ ಸಮಿತಿಗಳು ಮತ್ತು ಫಲಾನುಭವಿಗಳಿಗೆ ಸಹಾಯ ಮಾಡಲು ಒಂದು ಸುಗಮ ಮತ್ತು ಸುವ್ಯವಸ್ಥಿತ ಪೋರ್ಟಲ್ ಆಗಿದೆ.